ಕೃಷ್ಣನ ಊರು ಉಡುಪಿಯಲ್ಲಿದ್ದೀವಿ. ಉಡುಪಿಗೆ ಬಂದ ತಕ್ಷಣ ನಾವು ಇಲ್ಲಿ ಏನು ಚುನಾವಣಾ ಕಾವು ಭರ್ಜರಿಯಾಗಿದೆಯಾ ಅಂತ ನೋಡಿದ್ರೆ ಬಹುಶಃ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಹಾಗೂ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ಸಿಂದ ಆಗಿರೋದ್ರಿಂದ ಇಬ್ರು ಅವ್ರು ಹೇಳಿದ್ ಸರಿ ಇದೆ. ಇವತ್ತು ಅವರು ಆ ಪ್ರಶ್ನೆಯನ್ನು ತಿರುಚಿ ಕೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ಜನರು ಅದೇ ರೀತಿಯನ್ನ ಸಂಶಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸಭಾ ನನ್ನ ಹೃದಯ ಬಾಜಿ ಆಗಿರ್ತಕ್ಕಂಥ ವಿಧಾನಸಭೆಯಲ್ಲಿ ಹೇಳಿದಂತ ಕಾಂಗ್ರೆಸ್ ಪಾಕಿಸ್ತಾನ್ ಅದು ತಿರುಚಿದ್ದ. ಇವತ್ತು ಪಾಕಿಸ್ತಾನದಿಂದ ಚುನಾವಣಾ ಬಾಂಡ್ಗೆ ಹಣ ಸಂಗ್ರಹಿಸಿದಂತ ಪಕ್ಷದವರಿಂದ ಈ ಮಾತು ಬಂತಲ್ಲ. ದಯವಿಟ್ಟು ಆಧಾರ ಬೇಕು. ಬಾಯಿ ಬಂದಂಗೆ ಡಾಕ್ಯುಮೆಂಟ್ ಉಂಟ ಕೇಳಿ. ಸುಮ್ಮನೆ ಅನೆಸೆಸರಿ ಹೇಳೋದು ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿನೇ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಯಲ್ಲಿ ಇದ್ದವರು, ನಮ್ಮ ಪಕ್ಷದ ಕ್ಯಾಂಡಿಡೇಟಿನ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ ಅಲ್ಲಿ. ಇಡೀ ಉಡುಪಿ ಚಿಕ್ಕಮಗಳೂರಿದೊಂದು ಕಾಂಗ್ರೆಸ್ನ ದುರವಸ್ಥೆ ನೋಡಿ ನನಗೆ ಬಹಳ ಮರುಕಾಗ್ತದೆ. ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇಡೀ ಸ್ಥಾನವನ್ನ JDSಗೆ ಧಾರೆ ಎರೆದು ಕೊಟ್ಟರು. ಈ ಸಾರಿ ನೀವು JDS ಬೇಕಾಯ್ತು ನಿಮಗೆ. ಹೌದು, ಮೈತ್ರಿ ಬೇಕಾಯ್ತು. ಚುನಾವಣೆಯಲ್ಲಿ ಅವರಿಗೆ ಅಭ್ಯರ್ಥಿಯೇ ಇಲ್ಲ. ಎಂತ ಅವಸ್ಥೆ ಮಾರ, ಅಭ್ಯರ್ಥಿಯೇ ಇಲ್ಲ. ಜಯಪ್ರಕಾಶ್ ಹೆಗಡೆ ಕೊಟ್ಟದ್ದು ನಾವು ಅವರಿಗೆ. ಯಾರು ಅಭ್ಯರ್ಥಿ ಇಲ್ಲ. ಕಾಂಗ್ರೆಸ್ಸಿಗೆ ನಾಯಕರ ಕೊರತೆ ಇದೆಯೇ? ಈ ದೇಶ ನೂರಾರು ಸಾವಿರಾರು ನಾಯಕರನ್ನು ಕೊಟ್ಟಂತ ಕಾಂಗ್ರೆಸ್ ಪಕ್ಷ. ಯಾಕೆ ಉಡುಪಿ ಚಿಕ್ಕಮಗಳೂರಲ್ಲಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅಲ್ಲಿ ಇದ್ದು ಹೋದವರು, ಸಮರ್ಥ ವ್ಯಕ್ತಿ. ನೋಡಿ, ಸಿಂಹ ಯಾವತ್ತು ಭಿಕ್ಷೆ ಬೇಡುವುದಿಲ್ಲ. ಹೊರಗಡೆ ಕಳಿಸ್ಲಿಲ್ಲ, ಹೋಗಿ ಬಂದದ್ದು. ಅಸಮಾಧಾನ ಇದ್ದಾಗ ಸಿಂಹ ಬೇಟೆಯಾಡ್ಲಿಕ್ಕೆ ಎಲ್ಲೆಲ್ಲ ಹೋಗ್ತದೆ, ತನ್ನ ಏರಿಯಾವನ್ನು ಕಾಪಾಡ್ಕೊಳ್ಳಿಕ್ಕೆ. ಅದೆಲ್ಲ ವಿಷಯ ಆಗೋದಿಲ್ಲ. ಉಚ್ಚಾಟನೆ ಮಾಡಿದ್ದು ಯಾಕೆ? ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಿದ್ದು ಯಾಕೆ? ಜಯಪ್ರಕಾಶ್ ಹೆಗಡೆ ಅವರನ್ನ ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಿದ್ದು ಯಾಕೆ? ಬಿಜೆಪಿಯವರು ಕರ್ನಾಟಕದಲ್ಲಿ ಯಾವಾಗೆಲ್ಲ ಸರ್ಕಾರ ರಚಿಸಿದಾರ ಅದೆಲ್ಲವನ್ನು ಕಾಂಗ್ರೆಸ್ JDS ಅವರನ್ನು ಹಿಡ್ಕೊಂಡು ಹೋಗಿ ರಚಿಸಿದ್ರು. ಇವರಿಗೆ ಯಾವತ್ತೂ ಕೂಡ ಬಿಜೆಪಿಯವರಿಗೆ ಕರ್ನಾಟಕದಲ್ಲಿ ಬಹುಮತ ಸಿಗ್ಲಿಲ್ಲ. ಜಯಪ್ರಕಾಶ್ ಹೆಗಡೆ ಪಕ್ಷಾತೀತವಾದಂತಹ ಒಂದು ಹುದ್ದೆಯಲ್ಲಿದ್ದವರು, ಅವರು ಬಿಜೆಪಿ ಆಗಿರ್ಲಿಲ್ಲ. ಅವರು ಇವತ್ತು ಯೋಗ್ಯ ವ್ಯಕ್ತಿ ಅಂತ ಹೇಳಿ ಉಚ್ಚಾಟನೆ ಮಾಡಿದ್ದು ಯಾಕೆ? ಅವ್ರನ್ನ ನೀವು ಉಚ್ಚಾಟನೆ ಮಾಡಿದ್ದು ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಕೂಡ ಬಿಜೆಪಿಗೆ ಬೈದಿದ್ದಾರೆ. ಕೆಜೆಪಿ ಮಾಡ್ತಾರೆ. ಬಿಜೆಪಿ ಅವರು ಯಡಿಯೂರಪ್ಪ ಮಾಡಿದ ತಪ್ಪೆಲ್ಲ ನೀವು ಮಾಡ್ತೀರಾ? ಅದಕ್ಕೆ ಉತ್ತರ ಕೊಡ್ಲಿ. ಬಿಜೆಪಿ ಅವರು ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಲಿ. ಯಡಿಯೂರಪ್ಪನವ್ರನ್ನ ಉಚ್ಚಾಟನೆ ಮಾಡಿದ್ರಿ. ಈಗ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಡಿಯೂರಪ್ಪನವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಎಲ್ಲ ಮಾತಾಡ್ತೇವೆ. ನಮ್ದು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಅವರ ಹೆಸರಲ್ಲಿ ನಾವು ಓಟ್ ಕೇಳ್ತೇವೆ. ಇವ್ರ ನಾಯಕ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಇವ್ರು ಅಭ್ಯರ್ಥಿ ಹೆಸರಲ್ಲಿ ಯಾಕೆ ಕೇಳಲ್ಲ? ಬರೀ ಯಾವಾಗಲೂ ಮೋದಿ ಅಂತೀರಾ. ಮೇಲೆ ಅಭ್ಯರ್ಥಿ ಇದ್ದಾರೇನ್ರಿ? ಒಂದು ನಿಮಿಷ, ನಾನು ಇದಕ್ಕೆ ಕ್ಲಿಯರ್ ಮಾಡ್ತೇನೆ. ಮೋದಿ ಮುಖ ನೋಡಿ ಓಟ್ ಹಾಕಿ ಹೇಳ್ತಾರೆ. ಇವರಿಗೆ ಮುಖ ಇಲ್ವಾ ತೋರಿಸ್ಲಿಕ್ಕೆ? ಇದು ಅಮೆರಿಕ ಅಲ್ಲ. ಇಲ್ಲಿ ನಾವು ಚುನಾವಣೆಗೆ ಆಯ್ಕೆ ಮಾಡಿದ್ದು ನಮ್ಮ ಸಂಸದರನ್ನು. ಅದು ಅಮೆರಿಕದಲ್ಲಿ ಡೈರೆಕ್ಟ್ ಅಧ್ಯಕ್ಷರಿಗೆ ಓಟ್. ಪ್ರಧಾನಮಂತ್ರಿ ಆಗುವವರು ಮೋದಿ. ಆದ್ದರಿಂದ ಮೋದಿ ಅವರ ಮೇಡಮ್ ನೋಡಿ, ನಾವು ಇಲ್ಲಿ ಇಲೆಕ್ಷನ್ ಫೇಸ್ ಮಾಡ್ತಿರೋದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ನಮ್ಮ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ತದೆ ಹೇಳಿ ಇವರ ಜಯಪ್ರಕಾಶ್ ಹೆಗಡೆ ಅವರೇ ನಿನ್ನೆ ಒಪ್ಪಿಕೊಂಡಿದ್ದಾರೆ. ನಾನು ಇಲ್ಲಿ ವಿರೋಧ ಪಕ್ಷದ MP ಆಗ್ತೇನೆ. ಯಾವ ರೀತಿ? ನಮಗೆ ನಮ್ಮ ವಿರೋಧ ಪಕ್ಷದ MP ಬೇಡ, ನಮಗೆ ಆಡಳಿತ ಪಕ್ಷದ MP ಬೇಕು. ನೋಡಿ ಮೇಡಮ್, ಇವತ್ತು ಆಡಳಿತ ಪಕ್ಷದ MP ಬೇಕು. ಪಾಪ ನಿಮ್ಮ MP ಜಯಪ್ರಕಾಶ್ ಹೆಗಡೆ ಯಾವತ್ತೂ ಹೇಳಲಿಲ್ಲ, ಯಾವತ್ತೂ ಅಂತ ಮಾತನ್ನು ಹೇಳೂ ಇಲ್ಲ, ಹೇಳುವುದೂ ಇಲ್ಲ. ಬಹಳ ಸ್ಪಷ್ಟ ಇಟ್ಕೊಳ್ಳಿ. ಇನ್ನೊಂದು ಒಂದು ವಂಚನೆಗಳು ಒಂದು ವರ್ಗಕ್ಕೆ ವಂಚನೆಗಳನ್ನ ಮಾಡ್ತಕ್ಕಂಥದ್ದು. ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನ ಇವತ್ತು ತಕೊಂಡೋಗಿ ಆ ವರ್ಗವನ್ನು ತಪ್ಪಿಸಿ ಇವತ್ತು ಅವ್ರನ್ನ ಈ ಲೋಕಸಭಾ ಚುನಾವಣೆ ನಿಲ್ಲಿಸಿದ್ದಾರೆ. ಏನ್ ಅಗತ್ಯತೆ ಇತ್ತು? ಈ ಪ್ರದೇಶದಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಸಿಕ್ಕಿದಂತ ಹಿಂದುಳಿದ ವರ್ಗದವರು ಜಯಪ್ರಕಾಶ್ ಹೆಗಡೆ ಅವರು ಅನ್ಯಾಯ ಮಾಡ್ತಾ ಇದ್ದೀರಾ ಕೋಟ ಅವ್ರಿಗೆ ಅಂತ ಕರುಣೆ ತೋರಿಸ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ನೈತಿಕವಾಗಿ ಇವತ್ತು ದಿವಾಳಿ ಆಗಿದ್ದಾರೆ. ಮೊನ್ನೆ ಅಷ್ಟೇ ಹೇಳಿದ್ರು ಕೋಟ ಅವರಿಗೆ ಭಾಷೆ ಜ್ಞಾನವಿಲ್ಲ ಸಂಸತ್ನಲ್ಲಿ ಮಾತಾಡ್ಲಿಕ್ಕೆ ಅಂತೇಳಿ. ಕನ್ನಡ ಭಾಷೆಗೆ ಎಷ್ಟೊಂದು ಅವಮಾನ ಮಾಡಿದ್ದಾರೆ ಇವರು ಎನ್ನುವಂಥದ್ದು ಗೊತ್ತಿದೆ. ಎರಡನೇದ್ದು, ನಾನು ರಾಹುಲ್ ಗಾಂಧಿ ಹೆಸರು ಹೇಳಿ ಮತ ಕೇಳುವುದಿಲ್ಲ, ನನ್ನ ಹೆಸರು ಹೇಳಿ ಮತ ಕೇಳ್ತೇನೆ ಅಂತ ಹೇಳಿದ್ರು. ಮೂರನೇದ್ದು, ನಿನ್ನೆಷ್ಟೇ ಮಾಧ್ಯಮದಲ್ಲಿ ಹೇಳಿದ್ದಾರೆ ದೇಶಕ್ಕೆ ಒಂದು ಒಳ್ಳೆ ಆಡಳಿತ ಬೇಕು, ಅದೇ ರೀತಿ ಸಮರ್ಥ ವಿರೋಧ ಪಕ್ಷ ಬೇಕು, ಅದಕ್ಕೆ ನಾನು ಸ್ಪರ್ಧೆ ಮಾಡ್ತಿದ್ದೇನೆ ಅಂತ ಹೇಳಿ. ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳಲ್ಲ ಹೇಳಿದ್ರು. ಹಾಗೆ ಹೇಳಲಿಲ್ಲ ನೋಡಿ. ನಾವು ಮೇಡಮ್, ಒಂದನೇದು
ನಾವು ಬರೇ ನಾಯಕರ ಮುಖ ತೋರಿಸಿ ಓಟ್ ಕೇಳೋದಿಲ್ಲ. ನಾನು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ನೋಡ್ರಿ ಅಲ್ಲಿ ನೋಡಿ, ಈ ಕ್ಷೇತ್ರಕ್ಕೆ ಬೇಕಾದಷ್ಟು ಕೆಲಸ ಮಾಡಿದ್ದೇನೆ. ಜಯಪ್ರಕಾಶ್ ಹೆಗಡೆ ನಮ್ಮ ಅಭ್ಯರ್ಥಿ. ಜಯಪ್ರಕಾಶ್ ಹೆಗಡೆ ಈ ಪ್ರದೇಶದ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಅಭ್ಯರ್ಥಿ. ನಾವು ಕಾಂಗ್ರೆಸ್ ಕಟ್ಟಿದ ಶಾಲೆ. ಮೇಡಮ್, ರಾಹುಲ್ ಗಾಂಧಿ ಹೆಸರು ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ರೆ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಠೇವಣಿ ಕೂಡ ಸಿಗಲ್ಲ. ಅದಕ್ಕೆ ನೋಡಿ, ಒಬ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ಪಕ್ಷ ಲೋಕಸಭಾ ಟಿಕೆಟ್ ಕೊಟ್ಟಿದೆ. ನಮಗೆ ಅಭ್ಯರ್ಥಿ ಹೆಸರು ಹೇಳಲಿಕ್ಕೂ ಭಯ ಇಲ್ಲ, ನಮ್ಮ ಪ್ರಧಾನಿ ಹೆಸರು ಹೇಳಲಿಕ್ಕೂ ಭಯ ಇಲ್ಲ. ಲೋಕಸಭೆ ಚುನಾವಣೆ ಅಂತ ಕೇಳಿದ್ರೆ ಕೇವಲ ಇಲ್ಲಿದ್ದಲ್ಲ, ಈ ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡುವಂಥದ್ದು. ಕಾಂಗ್ರೆಸ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವರು ದೇಶ ವಿರೋಧಿ ಕೆಲಸ ಮಾಡಿರುವಂಥದ್ದು, ಬಹುಸಂಖ್ಯಾತರಾದ ಹಿಂದೂ ವಿರೋಧಿ ಕೆಲಸ ಮಾಡಿರುವಂಥದ್ದು. ಲೋಕಸಭೆಯಲ್ಲಿ ಬಾಂಬ್ ಹಾಕಿದವರು ಕಾಂಗ್ರೆಸ್ನವರಲ್ಲ. ಲೋಕಸಭೆ ಒಳಗೆ ಬಾಂಬ್ ಹಾಕಿ ಬಂದವರು ಮೊನ್ನೆ ಇವರು ಬಾಂಬ್ ಹಾಕಿ ಬಂದವರು ಇವರು ಭಯೋತ್ಪಾದಕರು. ಇವರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಬರ ಘೋಷಣೆ ಕೂಗಿದವರಿಗೆ ಸಪೋರ್ಟ್ ಮಾಡಿದಂತ ಪಕ್ಷ ಅವರು. ಯಾವ ನೈತಿಕತೆ ಇದೆ ಅವರಿಗೆ? ಈಗ ಖಂಡಿತವಾಗಿಯೂ ಈ ಸಲ ಮೋದಿ ಅವರು 10 ವರ್ಷ ಮಾಡಿದಂಥ ಈ ದೇಶವನ್ನು ನಡೆಸಿದಂಥ ರೀತಿ, ಇಡೀ ದೇಶ ಮೆಚ್ಚುವಂಥ ಕೆಲಸವನ್ನು ಮೋದಿ ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ಸಮರ್ಥ ಅಭ್ಯರ್ಥಿ ಅನ್ನುವಂಥದ್ದನ್ನು ಇಡೀ 2 ಜಿಲ್ಲೆಯ ಜನರು ಹೇಳ್ತಾ ಇದ್ದಾರೆ. 100ಕ್ಕೆ 100 ಕೋಟಾ ಶ್ರೀನಿವಾಸ ಪೂಜಾರಿ ಅವರು 5 ಲಕ್ಷ ಮತಗಳಿಂದ ಗೆಲ್ತಾರೆ. ಇವರಿಗೆ ಯಾರಾದರೂ ಆಗ್ತದೆ ಉತ್ತರ ಕೊಡ್ಬೋದು. ಇವರು ಮೋದಿ 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 ಅಂತ ಕುಣಿತಾರಲ್ಲ. ಆದರೆ ನಾನು ಅವರಿಗೆ ಪ್ರಶ್ನೆ ಕೇಳ್ತೇನೆ, ಮೋದಿ ಏನೆಲ್ಲ ಪ್ರಾಮಿಸ್ ಮಾಡಿದ್ರು? 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೇನೆ ಹೇಳಿದ್ರು. ಎಷ್ಟು ಕೊಟ್ಟರು ಹೇಳಿ? ಇವರು ಲೆಕ್ಕ ಹೇಳಿ, ತೊಂದರೆ ಇಲ್ಲ, ಅದಕ್ಕೆ ಸಾಕ್ಷಿ ಮತ್ತೆ ನೋಡುವ. ಎಲ್ಲ ಕಾಂಗ್ರೆಸ್ನವರು, ಸೋನಿಯಾ ಗಾಂಧಿ ಅವರು ಮತ್ತೆ ಎಲ್ಲರೂ ಸೇರಿ 5 ಲಕ್ಷ ಕೋಟಿ ರೂಪಾಯಿ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ಹೇಳಿ. 1 ರೂಪಾಯಿ ತರಲಿಲ್ಲ. ಸ್ವಿಸ್ ಬ್ಯಾಂಕ್ ಇಂದ ಕಪ್ಪು ಹಣ, ಸ್ವಿಸ್ ಬ್ಯಾಂಕ್ ಇಂದ ದುಡ್ಡು ತರಲಿಲ್ಲ. ಮೋದಿ ಅವರು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಬರೀ ಮೋದಿ ಅಂತೀರಾ ನೀವು? ಆರೋಪ ಕಾಂಗ್ರೆಸ್. ಮೋದಿ ಜಗತ್ತು ಮೆಚ್ಚಿದ ನಾಯಕ. ನಾವು ಉಡುಪಿಯಿಂದ ಮೋದಿ ಆಳೋ ಇಡೀ ವರ್ಲ್ಡ್ ಹೇಳ್ತಾ ಇದೆ. ರಾಹುಲ್ ಗಾಂಧಿ ಇವ್ರ ನಾಯಕನ ಅಂತ ಇವ್ರು ಒಪ್ಕೊಳ್ಳಿ. ಇವರಿಗೆ ರಾಹುಲ್ ಗಾಂಧಿ ಹೆಸರಲ್ಲಿ ಓಟ್ ಕೇಳುವ ನೈತಿಕ ಹಕ್ಕಿಲ್ಲ. ಇಲ್ಲ. ಇವ್ರ ಅಧ್ಯಕ್ಷ ಏನ್ರಿ? ರಾಷ್ಟ್ರೀಯ ನಾಯಕ ಯಾರು ಇವ್ರದ್ದು? ಇವ್ರದ್ದು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಹಿಂದುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ಪರಶುರಾಮನ ಮೂರ್ತಿಯ ಉಂಡ ಕತ್ತರಿಸಿ ಬಿಸಾಡಿದ ಇವರು. ಪರಶುರಾಮನ ಮೂರ್ತಿಯನ್ನು ರುಂಡ ಕಟ್ ಮಾಡಿ ಬಿಸಾಕಿದ್ರಿ. ಮೇಡಮ್, ಪರಶುರಾಮನ ಮೂರ್ತಿಯನ್ನ ಏನಾದ್ರೂ ಅದರಲ್ಲಿ ಅಕ್ರಮ ಆಗಿದ್ರೆ ಇವರದ್ದೇ ರಾಜ್ಯ ಸರ್ಕಾರ ಇದೆ, ಅದನ್ನು ತನಿಖೆ ಮಾಡಿ ಅಂತ ಅಲ್ಲಿ ಸ್ಥಳೀಯ ಶಾಸಕರು ಹೇಳಿದ್ದಾರೆ. ನಾವು ಹೇಳ್ತಿದ್ದೇವೆ. ಈಗ ಅದನ್ನು ಅರ್ಧದಲ್ಲಿ ನಿಲ್ಲಿಸಿದವರು ಕಾಂಗ್ರೆಸ್ ಸರ್ಕಾರ. ಪರಶುರಾಮನಿಗೆ ಅವಮಾನ ಮಾಡಿದ್ದಾರೆ. ನೋಡಿ, ಪರಶುರಾಮನ ಮೂರ್ತಿ ತನಿಖೆ ಮಾಡಿ ನಾವು COT ಕೊಟ್ಟಿದ್ದೇವೆ. ನಮ್ಮ CM ಸಾಹೇಬರು ಕೊಟ್ಟಿದ್ದಾರೆ. ಆದ್ರೆ ಕಂಚಿನ ಮೂರ್ತಿ ಮಾಡಿದ್ದನ್ನು ಹೇಳಿದ್ದು ಯಾರು? ಇವ್ರ ಶಾಸಕ, ಇವ್ರ ಎಕ್ಸ್ ಮಿನಿಸ್ಟರ್ ಸುನಿಲ್ ಕುಮಾರ್ ಹೇಳಿದ್ದು. ಮೇಡಮ್ ನೋಡಿ, ಈಗಾಗಲೇ ಸುನಿಲ್ ಕುಮಾರ್ ಹೇಳಿದ್ದಾರೆ ಇವರದೇ ಕಾಂಗ್ರೆಸ್ ಸರ್ಕಾರ ಇದೆ. 1 ರೂಪಾಯಿ ಅಕ್ರಮ ಎಸಗಿದ್ರು, ಅವರನ್ನ ಜೈಲಿಗೆ ಹಾಕಿ ಅಂತ ಹೇಳಿದ್ದಾರೆ. ಇವರು ಉತ್ತರ ಕೊಡಲಿಲ್ಲ.